ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಮತ್ತು ಜೀವನದ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ರಾಯರನ್ನು ಹೇಗೆ ಪೂಜಿಸಬೇಕು ಮತ್ತು ರಾಯರಿಗೆ ಹೇಗೆ ಶರಣಾಗಬೇಕು ಮತ್ತು ರಾಯರನ್ನು ಗುರುವಾರನೇ ನೆನೆಯಬೇಕು ಎಂಬುದು ಏನೂ ಇಲ್ಲ. ನೀವು ಯಾವ ದಿನದಲ್ಲಾದರೂ ನೆನೆಯಬಹುದು, ಯಾವ ಸಮಯದಲ್ಲಾದರೂ ನೆನೆಯಬಹುದು. ನೆನೆಯುವ ಮುನ್ನ ನಿಮ್ಮ ಮನಸ್ಸು ಮಾತ್ರ ಶುದ್ಧವಾಗಿದ್ದರೆ ಸಾಕು. ನೀವು ಸ್ನಾನನೇ ಮಾಡಿರಬೇಕು ಅಥವಾ ಇನ್ಯಾವುದೋ ರೀತಿಯ ದಿನಗಳಲ್ಲಿ ಮಾತ್ರ ರಾಯರನ್ನು ನೆನೆಯಬೇಕು, ರಾಯರನ್ನು ಪೂಜಿಸಬೇಕು ಅನ್ನುವುದು ಏನೂ ಇಲ್ಲ. ಅಷ್ಟೇ ಅಲ್ಲದೆ ರಾಯರಲ್ಲಿ ನೀವು ಶರಣಾಗಬೇಕು, ಆವಾಗ ಮಾತ್ರ ರಾಯರ ಅನುಗ್ರಹ ನಿಮ್ಮ ಮೇಲೆ ಆಗುತ್ತದೆ. ಯಾವ ರೀತಿ ರಾಯರಲ್ಲಿ ಶರಣಾಗಬೇಕು ಎನ್ನುವುದರ ಬಗ್ಗೆ ನೀವು ತಿಳಿಯಬೇಕಾಗಿದ್ದಲ್ಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಯರನ್ನ ಯಾವ ರೀತಿ ನೆನಿಬೇಕು ಮತ್ತು ಯಾವ ಟೈಮಲ್ಲಿ ನೆನಿಬೇಕು, ರಾಯರಲ್ಲಿ ನೀವು ಹೇಗೆ ಶರಣಾಗಬೇಕು, ರಾಯರನ್ನ ಯಾವ ರೀತಿ ಆರಾಧನೆ ಮಾಡಬೇಕು, ನೀವು ಸ್ನಾನ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೇಳೋವಂಥ ಕೆಲಸನ ಮಾಡಿ ನೋಡಿ, ನಿಮಗೆ ಇದ್ರದ್ದು ಫಲ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನು ಸಾಕಷ್ಟು ಜನ ರಾಯರನ್ನು ಆರಾಧಿಸುತ್ತಾರೆ. ರಾಯರು ಕೆಲವೊಮ್ಮೆ ತಮ್ಮ ಭಕ್ತರ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು, ಸಮಸ್ಯೆಗಳು ಇದ್ದೇ ಇರುತ್ತದೆ. ಆತ ಎಷ್ಟೇ ದೊಡ್ಡ ಮನುಷ್ಯನಾದರೂ ಜನನದಿಂದ ಮರಣದವರೆಗೆ ಒಂದು ಬಾರಿಯಾದರೂ ಕಷ್ಟಕ್ಕೆ ಗುರಿಯಾಗುತ್ತಾನೆ. ಕಷ್ಟದಲ್ಲಿದ್ದಾಗ ರಾಯರನ್ನು ನೆನೆದರೆ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಸೂಚಿಸುತ್ತಾರೆ. ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಅಥವಾ ಜೀವನದ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ರಾಯರನ್ನು ಹೇಗೆ ಪೂಜಿಸಬೇಕು, ಬೇಡಬೇಕು ಮತ್ತು ಅವರಲ್ಲಿ ಹೇಗೆ ನಾವು ಶರಣಾಗಬೇಕು ಎಂಬುದನ್ನು ನಾವು ಈಗ ತಿಳಿಯೋಣ. ರಾಯರನ್ನು ಗುರುವಾರನೇ ನೆನೆಯಬೇಕು ಪರ್ಟಿಕ್ಯುಲರ್ ಆಗಿ ಅನ್ನೋದು ಏನೂ ಇಲ್ಲ. ನೀವು ಯಾವ ಡೇಲಾರು ಬೇಕಾದ್ರೂ ನೆನಿಬೋದು ಮತ್ತು ಯಾವ ಸಮಯದಲ್ಲೂ ಕೂಡ ನೀವು ನೆನೆಯಬಹುದು. ರಾಯರನ್ನ ನೆನೆಯೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು. ಅಷ್ಟೇ ಬಿಟ್ಟರೆ ನೀವು ಸ್ನಾನನೇ ಮಾಡಿರಬೇಕು, ಮಡಿಯಾಗೇ ಇರಬೇಕು ಅಥವಾ ನೀವು ಪೂಜೆನೇ ಮಾಡಬೇಕು, ಪೂಜೆ ಮಾಡಿದಾಗ ಮಾತ್ರ ರಾಯರನ್ನ ನೆನೆಯಬೇಕು ಅನ್ನೋದು ಯಾವುದೇ ಕಾರಣನೂ ಇಲ್ಲ. ಸ್ನಾನ ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ, ನಾನ್ ವೆಜ್ ಮಾತ್ರ ತಿಂದಿರಬಾರ್ದು ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸೂತಕವಿರಬಾರ್ದು. ಅಥವಾ ನಿಮ್ಮ ಮನೇಲಿ ಇವಾಗ ನೀವೇ ಹೆಣ್ಮಕ್ಳಾಗಿರ್ತೀರಾ, ರಾಯರು ನೆನೆಸ್ಕೋಬೇಕು ಅಂತಿರ್ತೀರಾ, ಇಲ್ಲ ನಿಮ್ಮ ಮನೇಲಿ ಯಾರು ನಿಮ್ಮ ಅತ್ತೆ ಆಗಿರ್ಬೋದು ಅಥವಾ ನಿಮ್ಮ ಅಮ್ಮ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು, ನಿಮ್ಮ ಅಕ್ಕ ಆಗಿರ್ಬೋದು, ಯಾರೇ ಆದರೂ ಕೂಡ ನಿಮ್ಮ ಮನೇಲಿ ಪೀರಿಯಡ್ಸ್ ಆಗಿದ್ದರೆ ಆ ಟೈಮಲ್ಲಿ ನೆನೆಯೋಕ್ಕೆ ಹೋಗಬೇಡಿ. ರಾಯರಿಗೆ ಪೂಜೆನೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಮನೇಲಿ ನಾವು ತಾನೇ ಪೂಜೆ ಮಾಡೋದು, ಅವ್ರ ತಾನೇ ಪೀರಿಯಡ್ಸ್ ಆಗಿರೋದು, ಏನಾಗುತ್ತೆ ಅಂತ ಅನ್ಬೋದು ನೀವು. ಒಬ್ಬೊಬ್ರು ಹೇಳ್ತಾರೆ, ಬೇರೆಯವರು ಇವಾಗ ವ್ರತ ಸ್ಟಾರ್ಟ್ ಮಾಡಿರ್ತೀರಾ, ನೀವೇನಾದ್ರು ಪೀರಿಯಡ್ಸ್ ಆಗ್ಬಿಡ್ತೀರಲ್ಲ, ಬೇರೆಯವ್ರ ಕೈಲಿ ನಿಮ್ಮ ಗಂಡನ ಕೈಲಿ ನೀವು ಮಾಡಿಸ್ಬೋದು ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು. ಏನಕ್ಕೆ ಅಂಟು ಮುಂಟು ಅಂತ ಇರುತ್ತಲ್ವ, ಆದ್ದರಿಂದ ಅಟ್ಲೀಸ್ಟ್ ಒಂದು 3 ದಿವಸ ಕಂಪ್ಲೀಟ್ ಆಗೋ ತನಕ ಆದರೂ ಮನೇಲಿ ಪೂಜೆನ ಮಾಡೋದಕ್ಕೆ ಹೋಗಬೇಡಿ. ಇನ್ನು ರಾಯರನ್ನು ಪೂಜಿಸುವುದು ಮತ್ತು ಬೇಡ್ಕೊಳ್ಳೋದು ಅಷ್ಟೇ ಅಲ್ಲದೆ ರಾಯರಲ್ಲಿ ನಾವು ಶರಣ ಆಗಬೇಕು ಅವರಿಗೆ, ಆವಾಗ ಮಾತ್ರ ರಾಯರು ನಮ್ಮ ಮೇಲೆ ಅನುಗ್ರಹನ ಮಾಡೇ ಮಾಡ್ತಾರೆ. ಇನ್ನು ರಾಯರನ್ನು ಬೇಡಿಕೊಳ್ಳಲು ಪೂಜೆನೇ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಕಷ್ಟಗಳನ್ನ ಪರಿಹರಿಸು ತಂದೆ ಎಂದು ನೀವು ಯಾವ ಸಂದರ್ಭದಲ್ಲಿಯೂ ಕೂಡ ಕೇಳಬಹುದು. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರು ಬೇಕಾದರೂ ರಾಯರನ್ನ ನೀವು ಎಂಥ ಸಿಚುವೇಶನಲ್ಲಿ ಇದ್ದರೂ ಕೂಡ ನೀವು ಕೇಳ್ಕೊಳ್ಬೋದು. ಇನ್ನು ರಾಯರನ್ನು ಪೂಜಿಸುವಾಗ ಕೆಲವೊಂದು ಬಾರಿ ಕೆಟ್ಟ ಯೋಚನೆ ಬರುತ್ತದೆ. ಕೆಟ್ಟ ಯೋಚನೆ ಮಾಡಬಾರ್ದು ಅಂತ ನಾವು ಅಂದ್ಕೊಂಡ್ರೂ ಕೂಡ ನಿಮಗೆ ಈ ಥರ ಅನಿಸಿದೆಯೇ ಏನೋ ನನಗೆ ಗೊತ್ತಿಲ್ಲ, ನನಗಂತೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮಾಡಬಾರ್ದು ಅಂದ್ಕೊಂಡ್ರೂ ಕೂಡ ನಮಗೆ ಆ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ. ರಾಯರು ನೆನೆಸ್ಕೊಳ್ಳೋದೇ ಆಗಿರ್ಬೋದು ಅಥವಾ ರಾಯರು ಪೂಜೆನ ಮಾಡಬೇಕಾದ್ರೆ ನಾವು ಈ ಥರ ಈ ರೀತಿ ಯೋಚನೆನ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಎಲ್ಲ ಮುಗ್ದೋದ್ಮೇಲೆ ನಮಗೆ ನಾವು ಮಾಡಿದ್ದು ತಪ್ಪು ಅಂತ ಅನಿಸಿದರೆ ಅದಕ್ಕೆ ಏನು ಪರಿಹಾರ ಅಂದರೆ, ತಪ್ಪೇ ಮಾಡದಿರುವುದು ನಮ್ಮಿಂದ ಸಾಧ್ಯನೇ ಇಲ್ಲ ಅಂತ ರಾಯರಿಗೂ ಗೊತ್ತು. ಅಥವಾ ನೀವು ಇಷ್ಟ ದೈವ ಯಾರಿರುತ್ತೋ ಆ ದೇವ್ರಿಗೂ ಗೊತ್ತಿರುತ್ತೆ. ಆತನು ನಮ್ಮಿಂದ ಬಯಸೋದೇನೆಂದರೆ ನಾವು ಅವರಿಗೆ ಶರಣಾಗಬೇಕು. ಅದಷ್ಟೇ ನಮ್ಮಿಂದ ರಾಯರು ಬಯಸೋ ಅಂಥದ್ದು. ಅದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಡಬೇಕು ರಾಯರಲ್ಲಿ ಶರಣಾಗಬೇಕಂದ್ರೆ. ಆಗ ಮಾತ್ರ ರಾಯರನ್ನು ಮೆಚ್ಚಿಸಲು ಸಾಧ್ಯ. ನೀವು ಹೇಗೆ ರಾಯರಲ್ಲಿ ಕನೆಕ್ಟ್ ಆಗಬೇಕು ಅಥವಾ ರಾಯರು ಅನುಗ್ರಹ ಪಡೆಯಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಒಂದು ಸುಲಭವಾದ ರೀತಿಲಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ನೀವು ಎಲ್ಲೇ ಇದ್ರೂ ಕೂಡ ಈ ಕ್ರಮನ ಅನುಸರಿಸಬಹುದು. ಇದಕ್ಕೆ ಯಾವುದೇ ರೀತಿಯ ಸ್ನಾನ ಮಾಡಬೇಕಾಗಿಲ್ಲ ಅಥವಾ ಪೂಜೆ ಪುನಸ್ಕಾರ ಮಾಡಬೇಕಾಗಿಲ್ಲ. ಆವಾಗಲೇ ಹೇಳ್ದಂಗೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಅಷ್ಟೇನೆ. ಮತ್ತು ನಾನ್ ವೆಜ್ ಊಟನ ಮಾಡಬಾರ್ದು. ಆವಾಗಲೇ ಹೇಳ್ದಂಗೆ ಸೂತಕನೂ ಇರಬಾರ್ದು. ಯಾರೇ ಮನೇಲಿ ಪೀರಿಯಡ್ಸು ಕೂಡ ಆಗಿರ್ಬಾರ್ದು. ನಿಮ್ಮ ಫೋಟೋನೇ ಬೇಕು ರಾಯರದ್ದು ಅಥವಾ ಪೂಜೆ ಮಾಡಿ ರಾಯರನ್ನು ನೆನೆಸ್ಕೋಬೇಕು ಅನ್ನೋದು ಏನೂ ಇಲ್ಲ. ನೀವೇನಾದರೂ ಮದುವೆ ಆಗಿದ್ರೆ ಬ್ರಹ್ಮಚರ್ಯ ಫಾಲೋ ಮಾಡ್ತಾ ಇರಬೇಕು. ಅಂದರೆ ನೆನೆಯೋ ದಿವಸ ಬ್ರಹ್ಮಚರ್ಯ ಆಗಿರಬೇಕು. ಒಂದು ವೇಳೆ ನೀವು ಬ್ರಹ್ಮಚರ್ಯ ಫಾಲೋ ಮಾಡಿಲ್ಲ ಅಂದರೆ ಆ ಟೈಮಲ್ಲಿ ನೀವು ತಲೆಗೆ ಸ್ನಾನನೇ ಮಾಡಬೇಕು. ಬ್ರಹ್ಮಚರ್ಯ ಫಾಲೋ ಮಾಡಿದ್ದೀರಾ, ಏನೋ ಆ ಥರ ಮೈಲಿಗೆ ಥರ ಏನೂ ಆಗಿಲ್ಲ ಅಂತ ಅಂದರೆ ನೀವು ಬೇಕಾದ್ರೆ ತಲೆ ಸ್ನಾನ ಮಾಡದೇ ಇದ್ರೂ ನಡೆಯುತ್ತೆ. ನೀವು ರಾಯರನ್ನ ನೆನೆಯಬಹುದು. ಈ ಕ್ರಮನ ಸ್ನಾನ ಮಾಡದೇ ಇದ್ರೂ ಅನುಸರಿಸಬಹುದು. ಅದು ಯಾವುದು ಕ್ರಮ ಅಂತ ಇವಾಗ ತಿಳ್ಕೊಳ್ಳೋಣ. ನೀವು ಇದನ್ನು ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಒಬ್ಬೊಬ್ರು ಅಂತಾರೆ ನನ್ನ ಕೈಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋಕ್ಕಾಗಲ್ಲ, ಎದ್ದು ನನಗೆ ಕೆಲಸ ಇದೆ, ಮಕ್ಕಳಿದ್ದಾರೆ ಅಂತ ಹೇಳ್ತಾರೆ. ಅದನ್ನೆಲ್ಲ
ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡಿ ಸಾಕು. ಅಷ್ಟೇ ಬಿಟ್ಟರೆ ನೀವು ಅವರ್ಗಟ್ಟಲೆ ಟೈಮ್ ಕೊಟ್ಕೊಂಡು ನೀವು ಈ ಕೆಲಸನ ಮಾಡಿ ಅಂತ ನಾನು ಹೇಳೋದಕ್ಕೆ ಬರಲ್ಲ. ಇಲ್ಲ ನೀವು ರಾತ್ರಿ ಮಲಗೋದು ಲೇಟು ಬೆಳಗ್ಗೆ ಎದೊಳಕ್ಕಾಗಲ್ಲ ಅಂದರೆ ನೀವು ರಾಯರಲ್ಲಿ ನೈಟೇನೆ ಕೇಳ್ಕೊಂಡು ಮಲ್ಕೊಳ್ಳಿ. ನೀವು ಯಾವಾಗ ನೆನಿಬೇಕು ಅಂತಿರಲ್ಲ ಆ ಟೈಮಲ್ಲಿ ರಾಯರೇ ನನಗೆ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗೋ ರೀತಿ ಮಾಡಿ ತಂದೆ, ನಿಮ್ಮನ್ನ ನಾನು ನೆನಿಬೇಕು ಅಂತಲೇ ರಾಯರಲ್ಲಿ ಕೇಳ್ಕೊಂಡು ಮಲ್ಕೊಳ್ಳಿ, ಪಕ್ಕ ಎಚ್ಚರ ಆಗೇ ಆಗುತ್ತೆ. ಈ ಟ್ರಿಕ್ ನಮ್ಮ ಹತ್ರ ನೀವು ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬಿಡಿ, ಇದನ್ನ ಅನುಸರಿಸಿ ನೋಡಿ. ನಾನು ಕೂಡ ಇದೇ ರೀತಿಯೇ ಮಾಡೋವಂಥದ್ದು. ಇನ್ನು ಬ್ರಾಹ್ಮಿ ಸಮಯ ಅತ್ಯಂತ ಶುಭ. ಈ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವಾನುದೇವತೆಗಳು ಭೂಮಿ ಮೇಲೆ ಸಂಚಾರ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಟೈಮಲ್ಲಿ ನಿಮ್ಗೆ ಏನಾದ್ರು ಪದೇ ಪದೇ ಎಚ್ಚರ ಆಗ್ತಿದ್ರು ಕೂಡ ರಾಯರಿದ್ದಾರೆ ಅಥವಾ ದೇವರಿದ್ದಾರೆ ಅಂತಲೇ ಅರ್ಥ. ಆ ಟೈಮಲ್ಲಿ ಎದ್ಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಕೈಕಾಲು ಮುಖನ ತೊಳ್ಕೊಬೇಕು. ಮೊದಲಿಗೆ ಕೈಕಾಲು ಮುಖ ತೊಳ್ಕೊಂಡಿದ್ದಾದ್ಮೇಲೆ ಹಣೆಗೆ ರಾಯರಿಗೆ ಹಚ್ಚುವಂಥ ತಿಲ್ಕ ಇರುತ್ತಲ್ಲ, ಗಂಧನ ಹಚ್ಕೊಂಡು ಮೊದಲಿಗೆ ಗಣೇಶನಲ್ಲಿ ಪ್ರಾರ್ಥನೆನ ಮಾಡಿ ನೆಕ್ಸ್ಟ್ ರಾಯರನ್ನ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬ್ರಾಹ್ಮಿ ಮುಹೂರ್ತ 4:30 5:30, ಒಬ್ಬೊಬ್ಬರು ಅಂತಾರೆ 6 ಗಂಟೆ ತನಕ ಇರುತ್ತೆ ಅಂತಾರೆ. 6 ಗಂಟೆ ತನಕ ಇರಲ್ಲ, 4 ಗಂಟೆಯಿಂದ 5:30 ಒಳಗಡೆ ನೀವು ಇದನ್ನ ಮಾಡಬೇಕು ಈ ಕೆಲಸನ. ಇದಕ್ಕೆ ಯಾವುದೇ ರೀತಿ ಶುದ್ಧವಾಗಿರೋದು ಅವಶ್ಯಕತೆ ಇಲ್ಲ. ನೀವು ಬೇಕಾದ್ರೆ ಹಾಸಿಗೆ ಮೇಲೆ ಕುಳಿತುಕೊಂಡು ನೀವು ಈ ಮಂತ್ರನ ಪಠನೆ ಮಾಡಬೇಕು. ಮತ್ತು ಈ ಮಂತ್ರನ ಓದಬೇಕಾದ್ರೆ ನೀವು ಯಾವುದೇ ರೀತಿ ತಪ್ಪಾಗಿ ಓದೋವಂಥದ್ದಾಗಿರ್ಬೋದು, ಮಿಸ್ಟೇಕ್ನ ಮಾಡೋವಂಥದ್ದು ಮಾಡೋಕ್ಕೆ ಹೋಗ್ಬೇಡಿ. ನೀವು ನಿಧಾನಕ್ಕೆ, ನಿಮಗೆ ಸ್ಟಾರ್ಟಿಂಗಲ್ಲಿ ಬರಲಿಲ್ವ ಕಷ್ಟ ಆಗುತ್ತೆ ಅಂದರೆ ನಿಧಾನಕ್ಕೆ ಓದಿ, ಒಂದೊಂದು ಅಕ್ಷರನೇ ನಿಧಾನಕ್ಕೆ ಓದಿ. ರಾಯರಲ್ಲಿ ನಿಮ್ದು ಏನು ಕಷ್ಟ ಇರುತ್ತೆ, ಬೇಡಿಕೆ ಇರುತ್ತೆ, ಅದಕ್ಕೋಸ್ಕರ ನಾನು ಈ ಮಂತ್ರನ ಓದ್ತಾ ಇದ್ದೀನಿ ತಂದೆ ಅಂತ ಕೇಳ್ಕೊಂಡು ನೀವು ಈ ಮಂತ್ರನ ಪಠನೆ ಮಾಡಬೇಕು. ಮತ್ತು ಇದನ್ನ ನಿಮ್ಗೆ ಸಾಧ್ಯ ಆಗುತ್ತೆ ಅಂದರೆ ನಿಮ್ಮ ಮನೇಲಿ ಇದೆ ಅಂದರೆ ಜಪಮಾಲೆನ ಹಿಡಿದು ಕೂಡ ನೀವು ಪಠನೆ ಮಾಡ್ಬೋದು. ಅದರಿಂದ ತುಂಬಾ ಒಳ್ಳೆಯ ಫಲ ನಿಮ್ಗಾಗುತ್ತೆ. ಇದನ್ನ ನೀವು ಡೈಲಿ ಬೇಕಾದ್ರೂ ಪಠನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಆಗಲ್ಲ ನಮಗೆ ಡೈಲಿ ಅಂದರೆ ಥರ್ಸ್ಡೇ ಮಾಡ್ಬೋದು. ಇಲ್ಲ ನಿಮ್ಮ ಮನೇಲಿ ಯಾವ ದಿವಸ ನಾನ್ ವೆಜ್ನ ಮಾಡಿರಲ್ಲ, ನೀವು ಯಾವಾಗ ಪೀರಿಯಡ್ಸ್ ಆಗಿರಲ್ಲ, ನಿಮ್ಮ ಮನೇಲಿ ಯಾವುದೇ ರೀತಿ ಎಂಟು ಮುಂಟು ಯಾವ ಟೈಮಲ್ಲಿ ಇರಲ್ಲ ಆ ಟೈಮಲ್ಲಿ ನೀವು ಬೇಕಾದ್ರೆ ಮಾಡ್ಬೋದು. ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕು ಅಥವಾ ಇವತ್ತಿನ ದಿವಸನೇ ಪರ್ಟಿಕ್ಯುಲರ್ ಮಾಡಬೇಕು ಅನ್ನೋದು ಏನಿಲ್ಲ. ನಿಮ್ಮ ಸಮಯಕ್ಕೆ ತಕ್ಕಂತೆ ನೀವು ಅನುಗುಣವಾಗಿ ನೀವು ಇದನ್ನ ಕಂಟಿನ್ಯೂಟಿ ಮಾಡ್ಬೋದು. ಮತ್ತು ಅವತ್ತೊಂದು ದಿವಸ, ಇವಾಗ ಒಂದು ದಿವಸ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆವತ್ತು ಆ ಮಂತ್ರನ ಎಷ್ಟು ಸಾರಿ ಹೇಳ್ಬೇಕು ಅಂದರೆ ನೀವು ಒಂದು ಸಾರಿ ಬೇಕಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ನಿಧಾನಕ್ಕೆ ಓದ್ಬೋದು. ಇಲ್ಲಾಂದರೆ 5 ಸಾರಿ 9 ಸಾರಿ 11 ಸಾರಿ ಅಥವಾ 21 ಸಾರಿ ಮಾಡಿದ್ರು ನಿಮಗೆ ಸಮಯ ಇದ್ದರೆ ಮಾಡಿ. ಅದು ನಿಮಗೆ ಬಿಟ್ಟಿರೋವಂಥದ್ದು. ನೀವೇನಾದರೂ ಒಂದು ನಿರ್ದಿಷ್ಟವಾದ ಬೇಡಿಕೆ ನಿಮಗೆ ಸಿದ್ಧಿ ಆಗಬೇಕು, ನನಗಿದು ಬೇಡಿಕೆ ಪರಿಹಾರ ಆಗಲೇಬೇಕು ಅನ್ನೋದು ಇದ್ದರೆ ನಿಮಗೆ ಈ ಮಂತ್ರನ ಬೇಗ ಸಿದ್ಧಿ ಮಾಡ್ಕೋಬೇಕಂದ್ರೆ ನೀವು 48 ದಿನಗಳವರೆಗೆ ದಿನಕ್ಕೆ 1008 ಬಾರಿ ಪಠನೆನ ಮಾಡಿ. ಆಗುತ್ತೆ ಅಂದರೆ 48 ದಿವಸ ಮಾಡಲೇಬೇಕಿದ್ನ. ಮಧ್ಯದಲ್ಲಿ ಬೇಕಾದ್ರೆ ಪೀರಿಯಡ್ಸ್ ಬಂದರೆ ಹೆಣ್ಮಕ್ಳಿಗೆ ಏನೂ ತಪ್ಪಾಗೋಲ್ಲ, ನೀವು ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂಟಿ ಮಾಡ್ಬೋದು. ನಿಮಗೆ ಇದು ಕಂಪ್ಲೀಟ್ ಆದಮೇಲೆ 1008 ಸಾರಿ ಮಾಡಿದ್ರೆ ನೀವು ಏನೇ ಅಂದ್ಕೊಂಡಿದ್ರು ಕೂಡ ಇದು ಸಿದ್ಧಿಯಾಗುತ್ತೆ. ತುಂಬ ಅಂದರೆ ತುಂಬಾ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು. ಆವಾಗಲೇ ಹೇಳಿದ ರೀತಿ ಯಾವುದೇ ರೀತಿ ಮಿಸ್ಟೇಕ್ ಇಟ್ಕೊಂಡು ಓದೋಕ್ಕೆ ಹೋಗಬೇಡಿ. ಮತ್ತು ಎಲ್ಲ ಮುಗಿದ್ಮೇಲೆ ಮಂತ್ರ ಎಲ್ಲ ಹೇಳಿದ್ಮೇಲೆ ರಾಯರಲ್ಲಿ ಕ್ಷಮೆನೇ ಕೇಳಿ, ನನ್ನಿಂದ ಏನೇ ತಪ್ಪಾಗಿದ್ರು ನೀವೇ ದಾರಿ ತೋರಿಸ್ಬೇಕು ತಂದೆ. ಈ ಮಂತ್ರನ ತಪ್ಪಾಗಿ ಓದಿದ್ರು ಕೂಡ ಪಾದಕ್ಕೆ ಹಾಕೊಳ್ಳಿ ತಂದೆ, ಅರ್ಪಣೆ ಮಾಡ್ಕೊಳ್ಳಿ ಅಂತ ನಿಮ್ಮ ಈಗೋನೆಲ್ಲ ಬಿಟ್ಬಿಟ್ಟು, ದುರಾಂಕಾರನೆಲ್ಲ ಬಿಟ್ಬಿಟ್ಟು ರಾಯರಲ್ಲಿ ಶರಣಾಗಬೇಕು ಅನ್ನೋದೇ ಇದು. ರಾಯರನ್ನ ಯಾವಾಗಲೂ ಬರೀ ಬೇಡ್ಕೊಳ್ಳೋದಲ್ಲ, ನಾವು ರಾಯರಿಗೆ ಕೃತಜ್ಞತೆನೂ ಕೂಡ ನಾವು ತಿಳಿಸ್ಬೇಕು. ರಾಯರೇ ನೀವು ಕೊಟ್ಟಿರೋಂಥ ಜೀವನ, ಇವಾಗ ಇದು ಕೊಟ್ಟಿಲ್ಲ ಅಂತಿರ್ತೀವಿ, ಹಿಂದೆ ತಿರುಗಿ ನೋಡಿದ್ರೆ ರಾಯರು ಎಷ್ಟೆಲ್ಲ ನಮಗೋಸ್ಕರ ಕೊಟ್ಟಿರ್ತಾರೆ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಆದ್ದರಿಂದ ರಾಯರೇ ಇದೆಲ್ಲ ನನಗೆ ನೀವೇ ಕೊಟ್ಟಿರೋವಂಥದ್ದು, ಮುಂದೆ ಇದು ನನ್ನ ಜೀವನಕ್ಕೆ ಬೇಕಪ್ಪ, ಇದು ನನ್ನ ಜೀವನಕ್ಕೆ ಅವಶ್ಯಕತೆ ಇದೆ ಅಪ್ಪ, ಇದಕ್ಕೋಸ್ಕರ ನೀವು ಇದನ್ನ ಮಾಡಿಕೊಡ್ಲೇಬೇಕು ನನಗೆ ಅಂತ ಕೇಳಿಕೊಂಡು ವಿಧೇಯತೆಯಿಂದ ತುಂಬ ಅಂದರೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ರಾಯರನ್ನ ಕೇಳಬೇಕು. ಇವಾಗ ಒಂದು ಮಗು ಎಷ್ಟು ಹಠ ಮಾಡುತ್ತಲ್ವ, ಊಟ ಮಾಡ್ಸೋದಾಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು, ತಿಂಡಿ ತಿನ್ನಿಸೋದಾಗಿರ್ಬೋದು, ಎಷ್ಟು ಹಠ ಮಾಡಿಸುತ್ತೆ ಅನ್ನಿಸುತ್ತೆ. ನಮಗೆ ಪೇಷನ್ಸ್ ಎಷ್ಟು ಇಟ್ಕೊಂಡಿದ್ರು ಕಷ್ಟ ಅನಿಸುತ್ತೆ ಮಕ್ಕಳು ಮುಂದೆ. ಆ ರೀತಿ ರಾಯರಲ್ಲೂ ಅಷ್ಟೇ, ರಾಯರು ಕೂಡ ಒಂದು ಮಗು ಥರನೇ ನಿಮಗೆ ಸ್ಪಂದನೆ ಮಾಡೇ ಮಾಡ್ತಾರೆ. ನಾವು ಎಷ್ಟು ರೀತಿಲಿ ಎಷ್ಟು ವಿಧೇಯತೆಯಿಂದ ರಾಯರನ್ನ ಕೇಳ್ಕೋತೀವಿ ಮತ್ತು ಯಾವ ರೀತಿ ನಾವು ರಾಯರಲ್ಲಿ ಶರಣಾಗ್ತೀವಿ, ಆವಾಗ ಮಾತ್ರ ರಾಯರು ನಮಗೆ ಬೇಗನೆ ಸ್ಪಂದಿಸೋದು. ಇದಿಷ್ಟು ಕ್ರಮನ ನೀವು ಅನುಸರಿಸಿ ನೋಡಿ, ನಿಮಗೆ ಟೈಮ್ ಇದೆ, ನಿಮ್ಮ ಕೈಲಿ ಆಗುತ್ತೆ ಅನ್ನೋದಾದ